ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ಒಂದು ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಡನ್ ಪ್ಲ್ಯಾನ್ ಆಗಿ ನಮ್ಮ ಮನೆ ದೇವ್ರಿಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಆ ಒಂದು ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮಗೆ ಯಾವ ರೀತಿಯಾದ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಲ್ಲಾದರೂ ಹೊರಡಬೇಕು ಅಂತ ಅಂದರೆ ಹೆಣ್ಮಕ್ಳಿಗೆ ಯಾವ ಕೆಲಸ ನಿಂತರೂ ಕೂಡ ಈ ಒಂದು ಕೆಲಸ ನಿಲ್ಲೋಗೆ ಆಗಿಲ್ಲ. ಯಾವುದಾದ್ರೂ ಕೂಡ ಬೇರೆ ಮಾಡ್ಕೊಬೋದು ಬಂದು, ಆದರೆ ಈ ಒಂದು ಕೆಲಸ ನಿಲ್ಲೋದೇ ಇಲ್ಲ ಅಲ್ವಾ. ಹಾಗಾಗಿ ನಾನು ಕೂಡ ಹೆಂಗೂ ದೇವಸ್ಥಾನಕ್ಕೆ ಹೊರಡ್ಬೇಕಲ್ವ, ಹಾಗಾಗಿ ಬೇಗ ಬೇಗ ಕಸ ಗುಡಿಸ್ಕೊಂಡು ನೆಲಗಳೆಲ್ಲ ಒರೆಸ್ಕೊಂಡು ಬೇಗ ಎಲ್ಲ ಕೆಲಸ ಎಲ್ಲ ಏನೋ ಮುಗಿಸ್ಕೊಂಡೆ. ಅಲ್ಲಿವರೆಗೂ ಯಾವುದೇ ಪ್ಲ್ಯಾನ್ ಇರಲಿಲ್ಲ ನಮಗೆ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಹೇಳ್ಬಿಟ್ಟು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡೆ. ಅದಾದಮೇಲೆ ತಿಂಡಿಗೆ ಮಾಡೋಣ ಅಂತ ಹೋದಾಗಲೇ ನಮ್ಮಣ್ಣ ಇಲ್ಲ ತೆಂಗು ಹಾಲಿಡೇ ಇದೆ, ಶನಿವಾರ ಬೇರೆ ಹೋಗ್ಬಿಟ್ಟು ಬರೋಣ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು. ನಾನು ಕೂಡ 2 ಆರ್ಡರ್ ಇತ್ತು, ಪ್ಯಾಕ್ ಮಾಡೋಣ ಅಂತೇಳಿ ಅಕ್ಕ ಶಾಪ್ ಹತ್ರ ಹೋಗಿ ಪ್ಯಾಕ್ ಮಾಡಿಟ್ಟು ನಾಳೆ ಕಳಿಸಿದ್ರಾಯ್ತು ಮಂಡೇ ಅಂತ ಹೇಳ್ಬಿಟ್ಟು ಮಾಡಿದೆ. ಪ್ಯಾಕ್ ಎಲ್ಲ ಮಾಡಿಟ್ಬಿಟ್ಟು ಬಂದೆ. ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ರೆಡಿ ಮಾಡಿದ್ದೆ. ಆ ಟೈಮಲ್ಲಿ ಅಣ್ಣ ಹೋಗ್ಬಿಟ್ಟು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರು. ಇನ್ನೇನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ, ತಿಂಡಿ ಮಾಡಿಬಿಡೋಣ, ಮಗು ಬೇರೆ ಇದ್ದಾಳಲ್ಲ ಅವಳಿಗೂ ತಿಂಡಿ ಬೇಕೇ ಬೇಕು. ಹಾಗಾಗಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಂಬಳಕಾಯಿನ ಚೆನ್ನಾಗಿ ಸಣ್ಣ ಕ್ಯೂಬಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಈ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಅಮ್ಮ ಬಾಣಲಿಲಿ ಏನು ಬೇಡ, ಒಂದೊಂದು ಬೇಯುತ್ತೆ ಒಂದೊಂದು ಬೇಯಲ್ಲ, ಒಂದರಲ್ಲೇ ಹಾಕ್ಬಿಡು ಅಂತೇಳಿ ಇದರಲ್ಲಿ ಹೇಳಿದ್ರು. ಹಾಗಾಗಿ ಒಂದು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಲ್ಲಿ ನಾನು ಒಣಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಕುಂಬಳಕಾಯಿ ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿನೇ ಹಾಕೋದು. ಹಾಗಾಗಿ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕುಂಬಳಕಾಯನ್ನು ಹಾಕ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಕುಂಬಳಕಾಯಿ ಪಲ್ಯನ ಮಾಡ್ಕೊಬೋದು. ಕೆಲವರು ಈರುಳ್ಳಿ ಎಲ್ಲ ಕೂಡ ಹಾಕ್ತಾರೆ. ನಮ್ಮ ಮನೇಲಿ ನಾವು ಈರುಳ್ಳಿ ಹಾಕಲ್ಲ, ನಾನು ಇದೇ ರೀತಿಯಾಗಿ ಮಾಡ್ತೀನಿ. ಕುಂಬಳಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬೇಯೋಕ್ಕೆ ಬಿಟ್ಟು ಚೆನ್ನಾಗಿ ಬೆಂದಮೇಲೆ ನೋಡಿ ಈ ಥರ ಮೆತ್ತು ಸಾಫ್ಟಾಗಿದೆ. ನಮ್ಮಮ್ಮ ಜಾಸ್ತಿ ಕೈ ಆಡಿಸ್ಬೇಡ, ಇನ್ನೂ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು. ನಾನು ಉಪ್ಪು ಹಾಕೋದೇ ಮರೆತುಬಿಟ್ಟಿದ್ದೆ. ಅದಾದಮೇಲೆ ಅಮ್ಮ ಬಂದು ಉಪ್ಪು ಹಾಕಿದ್ರು. ನೋಡಿ ನಮ್ಮಮ್ಮ ಹಿಂದೆಗಡೆಯಿಂದ ತಿರುಗಿಸ್ತಾ ಇದ್ದಾರೆ ಸೌಟಲ್ಲಿ. ಯಾಕಂತಂದರೆ ಅದರಲ್ಲೇ ಹಿಂಗೆ ಒತ್ತಿ ಎಳಿತಾ ಇದ್ದರೆ ತುಂಬಾ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಅಂತೇಳಿ ಹಿಂದೆಗಡೆಯಿಂದ ಒಂದ್ಸಲಿ ಹಿಂಗೆ ಆಡಿಸಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಕಾಯಿ, ನಾನು ಬೆಲ್ಲ ಕೂಡ ಹಾಕ್ತೀನಿ. ಅಂದ್ಕೋಬೋದು ಇದು ಸಿಹಿ ಕುಂಬಳಕಾಯಿ ಇದೇನಪ್ಪ ಬೆಲ್ಲ ಹಾಕ್ತಿದ್ದಾರೆ ಅಂತ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ. ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ದೇವ್ರಿಗೆ ಟೆಂಪಲ್ಗೆ ಅಂತ ಹೋದ್ವಿ. ತುಂಬ ದಿವಸನೇ ಆಗಿತ್ತು ನಮ್ಮ ಮನೆದೇವ್ರಿಗೆ ಹೋಗಿ, ಅದಕ್ಕೋಸ್ಕರ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಆ್ಯಂಡ್ ನಾವು ಹೋಗೋ ಕಡೆ ಜಾಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗಂತೂ ಆ ಜಾಗ ನೋಡ್ತಾ ಇದ್ದರೆ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸುತ್ತೆ. ನಾನು ಈಗೀಗ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಲೆಂತಿ ಆದರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ, ನೋಡೋರಿಗೆ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಲೆಂತಿ ವಿಡಿಯೋನ ನಾನು ಹಾಕ್ತಾಯಿಲ್ಲ. ನೋಡ್ಬೋದು ಎಲ್ಲ ಕಡೆ ಹಸಿರು, ನಾವು ಬೇರೆ ಕಡೆ ನೋಡ್ಬೋದು ಫುಲ್ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಈ ಕಡೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ನಾವು ಹೋಗಿದ್ದು ಸಿದ್ರ ಬೆಟ್ಟದ ರೂಟಲ್ಲಿ ಹೋಗಿದ್ದು, ಬಟ್ ನಮ್ಮ ಆಟೋ ಡ್ರೈವರ್ ಇದ್ದಾರಲ್ಲ ಅವ್ರಿಗೆ ವಯಸ್ಸು ಜಾಸ್ತಿ ಆಗಿರ್ಬೋದು, ಆದರೆ ತುಂಬಾ ಫಾಸ್ಟಾಗಿ ಓಡಿಸ್ತಾಯಿದ್ರು. ಕೊನೆಗೆ ನನ್ನ ಮಗಳು ನಿಧಾನಕ್ಕೆ ಓಡಿಸ್ರಿ ನೀವು ಅಂತ ಅವಳೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಾದಮೇಲೆ ಅಮ್ಮ ಅಲ್ಲಿ ನಿಲ್ಲಿಸ್ಕೊಂಡು ತೋವಿನಕೆರೆಯಲ್ಲಿ ನಿಲ್ಲಿಸ್ಕೊಂಡು ಎಲ್ಲ ತೊಗೊಂಡ್ರು ಪೂಜೆ ಸಾಮಾನೆಲ್ಲ. ಅಲ್ಲಿಂದ ಎಲೆ ಅಡಿಕೆ ಮರ್ತು ಬಂದಿದ್ದೀನಿ ಅಂತ ಮತ್ತೆ ಇಲ್ಲಿಗೆ ಬಂದು ಟೆಂಪಲ್ ಹತ್ರ ತೊಗೊಂಡ್ರು. ನೋಡಿ ಇದೇ ನಮ್ಮ ಮನೆ ದೇವರು CB ನರಸಿಂಹಸ್ವಾಮಿ ಅಂತ, ನೆಲಹಾಳ ಹತ್ರ ಬರುತ್ತೆ, ಶಿರಾಗೆ ಹೋಗೋ ರೋಡಲ್ಲಿ. ಆ್ಯಂಡ್ ರೀಸೆಂಟಾಗಿ ಇಲ್ಲಿ ಜಾತ್ರೆ ಕೂಡ ಆಗಿದೆ. ನಾವು ಜಾತ್ರೆಗೆ ಬರೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಬಂದು ಹೋಗೋಣ, ನೋಡ್ಕೊಂಡು ಹೋಗೋಣ, ತುಂಬ ದಿವಸ ಆಯ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲೆಲ್ಲ ಅವ್ರದ್ದೇ ಈ ಕೊಪ್ಪಳುಗಳು ಅಂತ ಹೇಳ್ತಾರಲ್ವ, ಅದನ್ನು ಆ ರೀತಿಯಾಗಿ ಇಲ್ಲಿ ಮಾಡ್ಕೊಂಡಿರ್ತಾರೆ. ಅವತ್ತು ಕೂಡ
ಯಾರೋ ಬಂದು ಅಲ್ಲಿ ಅಡುಗೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಬಂದಾಗ ಕಲ್ಯಾಣಿ ಅಂತೂ ಮಿಸ್ ಮಾಡೋಂಗೆ ಇಲ್ಲ. ಫಸ್ಟ್ ಹೋಗೋದೇ ಕಲ್ಯಾಣಿ ಹತ್ರ. ಈ ಕಲ್ಯಾಣಿ ನೋಡ್ತಾ ಇದ್ರೆ ನಮ್ಮ ಅಪ್ಪಗೆ ನಾಲ್ಕು ಬರ್ತಾರೆ. ಯಾಕಂತ ಅಂದರೆ ಆ ಕಲ್ಯಾಣಿ ಹತ್ರ ಒಂದು ಮಂಟಪ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನಿಂತ್ಕೊಂಡು ನಮ್ಮಪ್ಪ ಡೈ ಹೊಡೆದು ಹೊಡಿತಾಯಿದ್ರು. ಬಟ್ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ತುಂಬಾ ಮಿಸ್ ಮಾಡ್ಕೊತೀವಿ ನಾವು. ಫಸ್ಟ್ ಇಲ್ಲಿ ಬಂದು ಪೂಜೆನ ಗಂಗಮ್ಮಂಗೆ ಪೂಜೆ ಅಂತೂ ಫಸ್ಟ್ ಮಾಡಿಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಯಾವಾಗ ಬಂದರೂ ಕೂಡ ಫಿಶ್ಗಳು ತುಂಬ ಸಣ್ಣದಾಗಿರೋದು. ಬಟ್ ಇವಾಗ ಎಷ್ಟು ದಪ್ಪದ ಮೀನುಗಳಿತ್ತು ಅಂತ ಅಂದರೆ ನೋಡೋಕ್ಕೊಂಥರ ಖುಷಿಯಾಗೋದು. ನಮ್ಮಮ್ಮ ನನ್ನ ಮಗಳು ಬಾಮ್ಮ ಈಜಾಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಅಮ್ಮ ಆಟಾಡಕ್ಕೆ ಬಿಡ್ತೀಯಾ ನನ್ನ ಅಂತ ಕೇಳ್ತಾ ಇದ್ಲು. ಅವಳನ್ನಲ್ಲಿ ಬಿಟ್ಬಿಟ್ರೆ ಆಗುತ್ತಾ ಅಂದರೆ ತುಂಬಾ ಪಾಚಿ ಇದೆ, ಹುಷಾರಾಗಿ ಹೋಗಿ ಬರಬೇಕು. ಇಲ್ಲಿವರೆಗೂ ಅಷ್ಟೇ ನನ್ನ ಕೈಲಿ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು, ಯಾಕಂದರೆ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.